ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ನವೋದಯ ಫಿಲ್ಮ್ಸ್ ಅಲ್ಲಿ ಚಾಪ್ಟರ್ ನಂಬರ್ 9 ಪ್ರಾಫಿಟ್ ಅಂಡ್ ಲಾಸ್, ಕನ್ನಡದಲ್ಲಿ ಲಾಭ ಮತ್ತು ನಷ್ಟ. ಈ ಚಾಪ್ಟರ್ ಮೇಲೆ ಒಂದು 15 ಪ್ರೀವಿಯಸ್ ಇಯರ್ ಕ್ವಶನ್ ಸಾಲ್ವ್ ಮಾಡ್ತಾ ಇದ್ದೀನಿ. ಆಲ್ರೆಡಿ 15 ಲೆಕ್ಕ ಸಾಲ್ವ್ ಮಾಡ್ತಿದ್ದೀನಿ. ಇನ್ನು ನೆಕ್ಸ್ಟ್ ಕ್ವಶನ್ ನಂಬರ್ 16 ಇಂದ 30 ವರೆಗೂ ಪ್ರೀವಿಯಸ್ ಇಯರ್ ಅಲ್ಲಿ ನವೋದಯ ಮೇನ್ ಎಕ್ಸಾಮ್ ಅಲ್ಲಿ ಅಪಿಯರ್ ಆಗಿರೋ ಕ್ವಶನ್ ಸಾಲ್ವ್ ಮಾಡ್ತಾ ಇದ್ದೀನಿ. ಕ್ವಶನ್ ನಂಬರ್ 16 ನೋಡಿ. ಕ್ವಶನ್ ನಂಬರ್ 16 2018 ನವೋದಯ ಮೇನ್ ಎಕ್ಸಾಮ್ ಅಲ್ಲಿ ಕೇಳಿದ್ರೆ ಅದ್ರಲ್ಲಿ ಏನ್ ಕೇಳಿದ್ರೆ ಅಂದ್ರೆ, ಒಬ್ರು 18,200 ರೂಪಾಯಿಗೆ ಟಿವಿನ ಬೈ ಮಾಡ್ತಾರಂತೆ. ಆಯ್ತಾ, 18,200 ರೂಪಾಯಿಗೆ ಟಿವಿನ ಬೈ ಮಾಡಿ 1,800 ರೂಪಾಯಿನ ರಿಪೇರಿಗೆ ಖರ್ಚು ಮಾಡ್ತಾರಂತೆ. ಆಯ್ತಾ, 18,200 ರೂಪಾಯಿಗೆ ಟಿವಿನ ಬೈ ಮಾಡಿ 1,800 ರೂಪಾಯಿ ರಿಪೇರಿಗೆ ಖರ್ಚು ಮಾಡ್ತಾರಂತೆ. ಹಾಗಾದ್ರೆ ಟೋಟಲ್ ಅವ್ರ ಜೇಬಿಂದ ಎಷ್ಟು ಖರ್ಚು ಮಾಡಿದ್ದಾರೆ ಅಂದ್ರೆ, ಟಿವಿಗೆ 20,000 ಖರ್ಚು ಮಾಡಿದ್ದಾರೆ. ಟೋಟಲ್ ಕಾಸ್ಟ್ ಆಯ್ತಾ, ಟಿವಿಗೆ 20,000 ಇನ್ವೆಸ್ಟ್ ಮಾಡಿದ್ದಾರೆ. ಮತ್ತೆ ಅವ್ರಿಗೇನಾದ್ರು 3,000 ಏನಾದ್ರು ಪ್ರಾಫಿಟ್ ಬೇಕು ಅಂದ್ರೆ, ನೆಕ್ಸ್ಟ್ ಅವ್ರು ಕೇಳಿರೋದು 20,000 ಖರ್ಚು ಮಾಡಿದ್ರೆ 3,000 ಪ್ರಾಫಿಟ್ ಬೇಕು ಅಂದ್ರೆ ಎಷ್ಟಕ್ಕೆ ಮಾರಬೇಕು? 20 + 3 23,000ಕ್ಕೆ ಮಾರಬೇಕಾಗುತ್ತೆ. ಆಯ್ತಾ, ಅವ್ರಿಗೇನಾದ್ರೂ 3,000 ಪ್ರಾಫಿಟ್ ಬೇಕು ಅಂದ್ರೆ ಟಿವಿನ 23,000ಕ್ಕೆ ಮಾರಬೇಕಾಗುತ್ತೆ. ಆಯ್ತಾ, ಸೊ ಆಪ್ಷನ್ ಏನು ಬರುತ್ತೆ ಕ್ವಶನ್ ನಂಬರ್ 16ಗೆ? ಆಪ್ಷನ್ ಸಿ. ಆಯ್ತಾ, ಈ ಕ್ವಶನ್ ಇದೆಯಲ್ಲ, ಇದೆಲ್ಲ ಬರೆಯೋ ಅವಶ್ಯಕತೆನೇ ಇಲ್ಲ, ಅಲ್ಲೇ ನೋಡಿದ್ರೆ ಗೊತ್ತಾಗುತ್ತೆ. 18,200 ರೂಪಾಯಿ ಕೊಟ್ಟು ಟಿವಿ ಪರ್ಚೇಸ್ ಮಾಡಿದರೆ 1,800 ರೂಪಾಯಿ ರಿಪೇರಿ ಖರ್ಚು ಮಾಡಿದರೆ, ಎರಡನ್ನೂ ಆ್ಯಡ್ ಮಾಡಿ 20,000 ಆಗುತ್ತೆ. ಅವ್ರು ಕೇಳೋದು ಅವ್ರಿಗೇನೋ 3,000 ಪ್ರಾಫಿಟ್ ಬೇಕು ಅಂದ್ರೆ ಎಷ್ಟಕ್ಕೆ ಸೇಲ್ ಮಾಡಬೇಕು ಅಂತ. 20,000 ಖರ್ಚು ಮಾಡಿದ್ರೆ 3,000 ಪ್ರಾಫಿಟ್ ಬೇಕು ಅಂದ್ರೆ 23,000ಕ್ಕೆ ಮಾರ್ಬೋದು. ಆಯ್ತಾ, ಡೈರೆಕ್ಟ್ ಆಗಿ OMR ಶೀಟ್ ಅಲ್ಲಿ ಕ್ವಶನ್ ನಂಬರ್ 16 ಆಪ್ಷನ್ ಸಿ ಅಂತ ಮಾರ್ಕ್ ಮಾಡಿ ಎಕ್ಸಾಮಲ್ಲಿ. ಆಯ್ತಾ, ಈಗ ಕ್ವಶನ್ ನಂಬರ್ 16ಗೆ ಆಪ್ಷನ್ ಸಿ. ಕ್ವಶನ್ ನಂಬರ್ 17 ನೋಡಿ. ಕ್ವಶನ್ ನಂಬರ್ 17ನ 2017 ಮತ್ತೆ 2009 ನವೋದಯ ಮೇನ್ ಎಕ್ಸಾಮ್ ಅಲ್ಲಿ ಕೇಳಿದ್ರೆ, 2 ಸಲ ಒಂದೇ ಕ್ವಶನ್ ರಿಪೀಟ್ ಆಗಿದೆ. ಏನ್ ಕೇಳಿದಾರೆ ಅಂದ್ರೆ, ಒಂದು ಡಜನ್ ಪೆನ್ಸಿಲ್ನ 30 ರೂಪಾಯಿಗೆ ಸೆಲ್ ಮಾಡಿದ್ದಾರೆ. ಸೆಲ್ ಮಾಡಿದಾಗ 10 ರೂಪಾಯಿ ಪ್ರಾಫಿಟ್ ಬಂದಿದೆ. ಹಾಗಾದ್ರೆ ಪ್ರಾಫಿಟ್ ಪರ್ಸೆಂಟೇಜ್ನ ಫೈಂಡ್ ಔಟ್ ಮಾಡಿ, ಶೇಕಡ ಲಾಭನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ರೆ. ಆಯ್ತಾ, ನೋಡಿ ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. 1 ಡಜನ್ ಪೆನ್ಸಿಲ್ನ 30 ರೂಪಾಯಿಗೆ ಮಾರಿದ್ರೆ, 30 ರೂಪಾಯಿ ಮಾರಿದಾಗ 10 ರೂಪಾಯಿ ಪ್ರಾಫಿಟ್ ಬಂದಿದೆ. ಆಯ್ತಾ, ಹಾಗಾದ್ರೆ ಪ್ರಾಫಿಟ್ ಪರ್ಸೆಂಟೇಜ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ರೆ, ಅದಕ್ಕೆ ಮುಂಚೆನೆ ಕಾಸ್ಟ್ ಪ್ರೈಸ್ನ ಫೈಂಡ್ ಔಟ್ ಮಾಡಬೇಕು. ಪರ್ಸೆಂಟೇಜ್ ಪ್ರಾಫಿಟ್ ಅಂದ್ರೆ ಏನು? ಕೆಳಗಡೆ ಕಾಸ್ಟ್ ಪ್ರೈಸು, ಆಯ್ತಾ, ಮೇಲ್ಗಡೆ ಪ್ರಾಫಿಟ್. ಕಾಸ್ಟ್ ಪ್ರೈಸ್ ಮೇಲ್ಗಡೆ ಪ್ರಾಫಿಟ್ ಇಂಟು 100. ಆಯ್ತಾ, ಅದಕ್ಕೆ ಏನು ಮಾಡಿ ಕಾಸ್ಟ್ ಪ್ರೈಸ್ನ ಫೈಂಡ್ ಔಟ್ ಮಾಡಬೇಕು. ನೋಡಿದ್ರೆ ಗೊತ್ತಾಗುತ್ತೆ. 10 ರೂಪಾಯಿ ಪ್ರಾಫಿಟ್ ಬಂದಿದೆ ಅಂದ್ರೆ 10 ರೂಪಾಯಿನ ಮೈನಸ್ ಮಾಡಿ. 10 ರೂಪಾಯಿನ ಮೈನಸ್ ಮಾಡಿದ್ರೆ ಕಾಸ್ಟ್ ಪ್ರೈಸ್ ಗೊತ್ತಾಗುತ್ತೆ. ಆಯ್ತಾ, ಹಾಗಂದ್ರೆ ಕಾಸ್ಟ್ ಪ್ರೈಸ್ 20 ರೂಪಾಯಿ ಇದೆ, 20 ರೂಪಾಯಿ ಆಗಿದೆ, ಅದನ್ನ 30 ರೂಪಾಯಿಗೆ ಸೇಲ್ ಮಾಡಿದೆ, 10 ರೂಪಾಯಿ ಪ್ರಾಫಿಟ್. ಅಷ್ಟೇನೆ. ಬೇಕು ಅಂದ್ರೆ ಫಾರ್ಮುಲಾ ಇದೆಯಲ್ಲ ಪ್ರಾಫಿಟ್ಗೆ. ಪ್ರಾಫಿಟ್ ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಅಲ್ಲಿ ಕಾಸ್ಟ್ ಪ್ರೈಸ್ನ ಮೈನಸ್ ಮಾಡಿದ್ರೆ ಪ್ರಾಫಿಟ್ ಬರುತ್ತೆ. ಪ್ರಾಫಿಟ್ ಕೊಟ್ಟಿದ್ದಾನೆ 10 ರೂಪಾಯಿ, ಸೆಲ್ಲಿಂಗ್ ಪ್ರೈಸು 30, ಕಾಸ್ಟ್ ಪ್ರೈಸ್ ಈ ಕಡೆ ಬರುತ್ತೆ 30, 10 ಈ ಕಡೆ ಬರುತ್ತೆ, ಕಾಸ್ಟ್ ಪ್ರೈಸ್ 20 ರೂಪೀಸ್. ಬೇಕು ಅಂದ್ರೆ ಈ ರೀತಿ ಏನಾದ್ರು ಫೈಂಡ್ ಔಟ್ ಮಾಡಿ, ಇಲ್ಲ ಅಂದ್ರೆ ಜಸ್ಟ್ ಕಾಮನ್ ಸೆನ್ಸ್ ಯೂಸ್ ಮಾಡಿ ಡೈರೆಕ್ಟ್ ನಿಮಗೆ ಕಾಸ್ಟ್ ಪ್ರೈಸ್ ಬರುತ್ತೆ. ಆಯ್ತಾ, ಸಬ್ಸ್ಟಿಟ್ಯೂಟ್ ಮಾಡಿ. ಪ್ರಾಫಿಟ್ ಎಷ್ಟಿದೆ? ಪ್ರಾಫಿಟು 10 ರೂಪೀಸ್ ಇದೆ. 10 ರೂಪೀಸ್ ಇದೆ. ಕಾಸ್ಟ್ ಪ್ರೈಸು 20 ಇದೆ, ಇದು 100 ಇದೆ. ಆಯ್ತಾ, 21 25 10 5 ಏನಾಗುತ್ತೆ? 50% ಬರುತ್ತೆ. ಪ್ರಾಫಿಟ್ ಪರ್ಸೆಂಟೇಜ್ 50% ಬರುತ್ತೆ. ಆಪ್ಷನ್ ಬರುತ್ತೆ ಆಪ್ಷನ್ ಸಿ. ಕ್ವಶನ್ ನಂಬರ್ 18 ನೋಡಿ. ಕ್ವಶನ್ ನಂಬರ್ 18ನ 2017 ಮತ್ತೆ 2009 ನವೋದಯ ಮೇನ್ ಎಕ್ಸಾಮ್ ಅಲ್ಲಿ ಕೇಳಿದರೆ, ಏನ್ ಕೇಳಿದ್ದಾರೆ ಅಂದ್ರೆ, ಒಂದು ವಾಷಿಂಗ್ ಮಿಷಿನ್ಗೆ 18% ಡಿಸ್ಕೌಂಟ್ ಕೊಟ್ಟಿದ್ರಂತೆ. ಒಂದು ವಾಷಿಂಗ್ ಮಿಷಿನ್ಗೆ 18% ಡಿಸ್ಕೌಂಟ್ ಕೊಟ್ಟಿದ್ರಂತೆ. ಆಗ ಅದು 13,489 ರೂಪಾಯಿ ಸೆಲ್ಲಿಂಗ್ ಪ್ರೈಸ್ ಆಗಿದೆ. ಹಾಗಾದ್ರೆ ಮಾರ್ಕೆಟ್ ಪ್ರೈಸ್ ಅಥವಾ ಮಾರ್ಕೆಟ್ ಪ್ರೈಸ್ ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ರೆ. ಆಯ್ತಾ, ಒಂದು ವಾಷಿಂಗ್ ಮಿಷಿನ್ ಇದೆ, ಒಂದು ವಾಷಿಂಗ್ ಮಿಷಿನ್ಗೆ 18% ಡಿಸ್ಕೌಂಟ್ ಕೊಟ್ಟಾಗ ಅದ್ರ ಸೆಲ್ಲಿಂಗ್ ಪ್ರೈಸು 13,489 ಆಗಿದ್ರೆ ಅದ್ರ ಮಾರ್ಕೆಟ್ ಪ್ರೈಸ್ ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ರೆ. ಅದೇ ಫಸ್ಟ್ ಲಿಸ್ಟೆಡ್ ಪ್ರೈಸು, ಮಾರ್ಕೆಟ್ ಪ್ರೈಸ್ ಅಥವಾ ನಿಗದಿತ ಬೆಲೆನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ರೆ. ಆಯ್ತಾ, ಇದಕ್ಕೂ ಸೇಮ್ ಫಾರ್ಮುಲಾ ಇದೆ ನೋಡಿ. ಫಾರ್ಮುಲಾ ಏನು ಸಪ್ರೇಟ್ ಇಲ್ಲ. ಸೆಲ್ಲಿಂಗ್ ಪ್ರೈಸ್ ಇಸ್ ಈಕ್ವಲ್ ಟು ಕೆಳಗಡೆ 100, ಮೇಲ್ಗಡೆ 100. ಆಯ್ತಾ, ಇಲ್ಲಿ ಕಾಸ್ಟ್ ಪ್ರೈಸ್ ಬರ್ಕೋತಾ ಇದ್ರಲ್ವಾ, ಕಾಸ್ಟ್ ಪ್ರೈಸ್ ಬದಲು ಮಾರ್ಕೆಟ್ ಪ್ರೈಸ್ ಬರ್ಕೊಳ್ಳಿ ಅಷ್ಟೇ. ಇಲ್ಲಿ ಕಾಸ್ಟ್ ಪ್ರೈಸ್ ಬರ್ಕೋತಾ ಇದ್ರು, ಅದ್ರ ಜಾಗದಲ್ಲಿ ಮಾರ್ಕೆಟ್ ಪ್ರೈಸ್ ಅಂತ ಬರ್ಕೊಳ್ಳಿ. ಆಯ್ತಾ, ಇಲ್ಲಿ ಪ್ರಾಫಿಟ್ ಇದ್ರೆ ಪ್ಲಸ್ ಪಿ ಅಂತ ಬರ್ಕೋತಾ ಇದ್ದು, ಲಾಸ್ ಇದ್ರೆ ಮೈನಸ್ ಇಲ್ಲ ಅಂತ ಬರ್ಕೋತಾ ಇದ್ದು. ಇಲ್ಲಿ ಡಿಸ್ಕೌಂಟ್ ಇದೆ, ಡಿಸ್ಕೌಂಟ್ ಅಂದ್ರೆ ಮೈನಸ್ ಡಿ ಅಂತ ಬರ್ಕೊಳ್ಳಿ. ಮೈನಸ್ ಡಿ ಅಂದ್ರೆ ಡಿಸ್ಕೌಂಟ್ ಅಂತ. ಮೈನಸ್ ಏನಕ್ಕಾಗಿದೆ ಅಂದ್ರೆ, ಡಿಸ್ಕೌಂಟ್ ಅಂದ್ರೆ ಮೈನಸ್ ಮಾಡ್ತಾ ಇದ್ವಿ ದುಡ್ಡನ್ನ, 18% ಮೈನಸ್ ಮಾಡ್ತಾ ಇದ್ವಿ. ಡಿಸ್ಕೌಂಟ್ ಅಂದ್ರೆ ಮೈನಸ್ ಮಾಡ್ತಾ ಇದೀವಿ ಅಂತ, 18% ಮೈನಸ್ ಮಾಡ್ತಾ ಇದ್ವಿ. ಅದಕ್ಕೆ ಮೈನಸ್ ಡಿ ಅಂತ ಬರ್ಕೊಳ್ಳಿ, ಸಬ್ಸ್ಟಿಟ್ಯೂಟ್ ಮಾಡಿ ಅಷ್ಟೇ. ಸೆಲ್ಲಿಂಗ್ ಪ್ರೈಸ್ ಎಷ್ಟಿದೆ? 13,489. ಆಯ್ತಾ, ಕೆಳಗಡೆ 100, ಮೇಲ್ಗಡೆ 100. ಡಿಸ್ಕೌಂಟ್ ಎಷ್ಟಿದೆ? 18% ಇದೆ. ಡಿಸ್ಕೌಂಟ್ ಅಂದ್ರೆ
ಕಡಿಮೆ ಮಾಡ್ತಾ ಇದೀವಿ ಅಂತ. ಲಾಸ್ ಅಂದರೆ ಕಡಿಮೆ ಅಲ್ವಾ, ಅದೇ ರೀತಿ ಡಿಸ್ಕೌಂಟ್ ಅಂದರೆ ಕಡಿಮೆ ಬೆಲೆ, 18% ಮೈನಸ್ ಮಾಡ್ತಾ ಇದೀವಿ, ಅದಕ್ಕೆ -18 ಅಂತ ಬರ್ಕೊಳ್ಳಿ ಆಯಿತಾ. ನೆಕ್ಸ್ಟ್ ಮಾರ್ಕೆಟ್ ಪ್ರೈಸ್ನ ಫೈಂಡ್ ಔಟ್ ಮಾಡಿ. ಇದೇನಾಗ್ತದೆ, 118 ಅಂದರೆ ಎಷ್ಟಾಗುತ್ತೆ, 118 ಅಂದರೆ 82, ಮೇಲ್ಗಡೆ 82, ಕೆಳಗಡೆ 100 ಇಂಟು ಮಾರ್ಕೆಟ್ ಪ್ರೈಸು. ಇದನ್ನ ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ, 13,489. ಈಗ 13,489 ಇಂಟು 100/82, ದಟ್ ಈಸ್ ಈಕ್ವಲ್ ಟು ಮಾರ್ಕೆಟ್ ಪ್ರೈಸ್. 82/100 ಈಕ್ವಲ್ ಸೈನ್ ದಟ್ ಈ ಕಡೆ ಬಂದರೆ 100/82 ಆಗುತ್ತೆ ಆಯಿತಾ. ಪಲ್ಟಿ ಹೊಡಿಯುತ್ತೆ, 82/100 100/82 ಆಗುತ್ತೆ. ಇದನ್ನು ಸಿಂಪ್ಲಿಫೈ ಮಾಡಿ, ಸಿಂಪ್ಲಿಫೈ ಮಾಡೋದು ನಿಮ್ಗೆ ಎಷ್ಟು ಬರುತ್ತೆ, 16,450 ಮಾರ್ಕೆಟ್, 16,450 ಮಾರ್ಕೆಟ್ ಪ್ರೈಸ್ ಇದು ಬರುತ್ತೆ ಆಪ್ಷನ್ ಆಯಿತಾ. ಆಪ್ಷನ್ ಏನು ಬರುತ್ತೆ ಕ್ವಶನ್ ನಂಬರ್ 18ಗೆ, ಕ್ವಶನ್ ನಂಬರ್ 18ಗೆ ಆಪ್ಷನ್ ಸಿ ಆಯಿತಾ. ಕ್ವಶನ್ ನೋಡಿ, ಮಾರ್ಕೆಟ್ ಪ್ರೈಸ್ ಎಷ್ಟಿದೆ, ಮಾರ್ಕೆಟ್ ಪ್ರೈಸು 16,450 ರೂಪಾಯಿ ಇದೆ ಆಯಿತಾ. ನೀವು ಶೋರೂಮ್ ಹೋದ ತಕ್ಷಣ ವಾಷಿಂಗ್ ಮಿಷಿನ್ನು ಆಯಿತಾ, ವಾಷಿಂಗ್ ಮಿಷಿನಲ್ಲಿ ಇದು ವಾಷಿಂಗ್ ಮಿಷಿನ್ನು 16,450 ರೂಪಾಯಿ ಅಂತ ಹಾಕಿರ್ತಾನೆ. ಆಮೇಲೆ 18% ಡಿಸ್ಕೌಂಟ್ ಕೊಟ್ಟಿದ್ದಾರೆ, 18% ಡಿಸ್ಕೌಂಟ್ ಕೊಟ್ಟಾಗ ದುಡ್ಡು ಕಡಿಮೆ ಆಗಿದೆ ನೋಡಿ, 16,450, 13,480 ಕಡಿಮೆ ಆಗಿದೆ ಆಯಿತಾ. ಇದು ಕಾನ್ಸೆಪ್ಟು ಆಯಿತಾ, ಜಸ್ಟ್ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳಿ. ಈ ಕ್ವಶನ್ಗೆ ಏನು ಬರುತ್ತೆ ಆಪ್ಷನ್ನು, ಕ್ವಶನ್ ನಂಬರ್ 18ಗೆ ಆಪ್ಷನ್ ಸಿ. ಕ್ವಶನ್ ನಂಬರ್ 19 ನೋಡಿ, ಕ್ವಶನ್ ನಂಬರ್ 19ನ 2016 ನವೋದಯ ಮೇನ್ ಎಕ್ಸಾಮಲ್ಲಿ ಕೇಳಿದ್ದಾರೆ. ಅದ್ರಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಒಂದು ಸೆಲ್ ಫೋನ್ನ 1,500 ರೂಪಾಯಿಗೆ ಪರ್ಚೇಸ್ ಮಾಡಿದ್ದಾರೆ. ಒಂದು ಸೆಲ್ ಫೋನ್ನ 1,500 ರೂಪಾಯಿಗೆ ಪರ್ಚೇಸ್ ಮಾಡಿ ಅದನ್ನು 1,650 ರೂಪಾಯಿಗೆ ಸೇಲ್ ಮಾಡಿದ್ದಾರೆ. ಹಾಗಿದ್ರೆ ಪ್ರಾಫಿಟ್ ಪರ್ಸೆಂಟ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ ಆಯಿತಾ. ಎಷ್ಟು ರೂಪಾಯಿ ಪ್ರಾಫಿಟು ನೋಡೋ ತಕ್ಷಣ ಗೊತ್ತಾಗುತ್ತೆ, 150 ರೂಪಾಯಿ ಪ್ರಾಫಿಟು. ಪರ್ಸೆಂಟೇಜ್ ಪ್ರಾಫಿಟ್ಗೆ ಏನು ಫಾರ್ಮುಲಾ, ಕೆಳಗಡೆ ಕಾಸ್ಟ್ ಪ್ರೈಸು ಅಂದರೆ ಕೆಳಗಡೆ 1,500 ರೂಪಾಯಿ ಆಯಿತಾ, ಮೇಲ್ಗಡೆ ಪ್ರಾಫಿಟು 150 ಇಂಟು 100, 20 ಡಮಾರ್ ಆಗುತ್ತೆ, 15 1 ಪಕ್ಕ 0 ಇದೆ, 0 ಹಾಕೊಳ್ಳಿ. ಪ್ರಾಫಿಟ್ ಪರ್ಸೆಂಟ್ ಎಷ್ಟಾಗುತ್ತೆ, 10%. ತುಂಬ ಈಸಿ ಇದೆ, ಅದಕ್ಕೆ ಇಷ್ಟೊಂದು ಫಾಸ್ಟಾಗಿ ಮಾಡ್ತಾ ಇರೋದು. ರಿಪೀಟೆಡ್ ಲೆಕ್ಕ, ಪ್ರೀವಿಯಸ್ ಇಯರಲ್ಲಿ ಕೇಳಿದಾರೆ ಅಂದ್ಬಿಟ್ಟು ಪುನಃ ಮಾಡಿಸ್ತಾ ಇದ್ದೀನಿ. ತುಂಬ ಈಸಿ ಇದ್ರು ಪುನಃ ಮಾಡಿಸ್ತಾ ಇದ್ದೀನಿ, ಯಾಕೆಂದರೆ ಪ್ರೀವಿಯಸ್ ಇಯರಲ್ಲ ಕೇಳಿದ್ದಾರೆ, ಅದಕ್ಕೋಸ್ಕರ ಮಾಡಿಸ್ತಾ ಇದ್ದೀನಿ. ಕ್ವಶನ್ ನಂಬರ್ 19ಗೆ ಆಪ್ಷನ್ ಎ. ಕ್ವಶನ್ ನಂಬರ್ 20 ನೋಡಿ, ಕ್ವಶನ್ ನಂಬರ್ 20ನ 2015 ನವೋದಯ ಮೇನ್ ಎಕ್ಸಾಮಲ್ಲಿ ಕೇಳಿದ್ದಾರೆ. ಏನು ಕೇಳಿದ್ದಾರೆ ಅಂದರೆ, ಒಂದು ಬುಕ್ನ 150 ರೂಪಾಯಿಗೆ ಪರ್ಚೇಸ್ ಮಾಡಿದ್ದಾರೆ. 150 ರೂಪಾಯಿಗೆ ಪರ್ಚೇಸ್ ಮಾಡಿ 180 ರೂಪಾಯಿಗೆ ಸೆಲ್ ಮಾಡಿದ್ದಾರೆ. ಹಾಗಿದ್ರೆ ಪ್ರಾಫಿಟ್ ಎಷ್ಟಿದೆ, 150 ರೂಪಾಯಿಗೆ ಪರ್ಚೇಸ್ ಮಾಡಿ 180 ರೂಪಾಯಿಗೆ ಸೆಲ್ ಮಾಡಿದ್ದಾರೆ ಅಂದರೆ ಪ್ರಾಫಿಟ್ಟು 30 ರೂಪಾಯಿ ಅಷ್ಟೇ. ಪ್ರಾಫಿಟ್ಟು 30 ರೂಪಾಯಿ ಇದೆ. ಪರ್ಸೆಂಟೇಜ್ ಪ್ರಾಫಿಟ್ ಕೇಳೋದು, ಪರ್ಸೆಂಟೇಜ್ ಪ್ರಾಫಿಟ್ ಅಂದರೆ ಕೆಳಗಡೆ ಕಾಸ್ಟ್ ಪ್ರೈಸ್ ಅಂದರೆ 150, ಪ್ರಾಫಿಟ್ ಎಷ್ಟಿದೆ, ಪ್ರಾಫಿಟ್ಟು 30 ಆಯಿತಾ, ಇಂಟು 100 ನೋಡಿ, 10 ಡಮಾರ್ ಆಗುತ್ತೆ ಆಯಿತಾ. 15 1 15 2 2 ಇಂಟು 10 ಅಂದರೆ 20%. ಪ್ರಾಫಿಟ್ ಎಷ್ಟಿದೆ, 20% ಇದೆ. ಆಪ್ಷನ್ ಏನು ಬರುತ್ತೆ, ಕ್ವಶನ್ ನಂಬರ್ 20ಗೆ ಆಪ್ಷನ್ ಎ. ಕ್ವಶನ್ ನಂಬರ್ 21 ನೋಡಿ, ಕ್ವಶನ್ ನಂಬರ್ 21ನ 2010 ನವೋದಯ ಮೇನ್ ಎಕ್ಸಾಮಲ್ಲಿ ಕೇಳಿದರೆ. ಅದ್ರಲ್ಲಿ ಏನು ಕೇಳಿದರೆ ಅಂದರೆ, ಒಂದು ರೇಡಿಯೋನ 680 ರೂಪಾಯಿಗೆ ಸೆಲ್ ಮಾಡಿದಾಗ 120 ರೂಪಾಯಿ ಲಾಸ್ ಆಗಿದೆಯಂತೆ ಆಯಿತಾ. 680 ರೂಪಾಯಿಗೆ ಸೆಲ್ ಮಾಡಿದಾಗ 120 ರೂಪಾಯಿ ಲಾಸ್ ಆಗಿದೆಯಂತೆ. ಹಾಗಾದರೆ 120 ರೂಪಾಯಿ ಪ್ರಾಫಿಟ್ ಏನಾರ ಬೇಕು ಅಂದರೆ ಆ ರೇಡಿಯೋನ ಎಷ್ಟಕ್ಕೆ ಸೆಲ್ ಮಾಡಬೇಕು ಅಂತ ಕೇಳಿದ್ದಾರೆ ಆಯಿತಾ. ರಿಪೀಟ್ ಮಾಡ್ತಾ ಇದ್ದೀನಿ, 680 ರೂಪಾಯಿ ಸೆಲ್ ಮಾಡಿದಾಗ 120 ರೂಪಾಯಿ ಲಾಸ್ ಮಾಡ್ಕೊಂಡಿದ್ದಾರೆ. ಅವ್ರೇನಾರ 120 ರೂಪಾಯಿ ಪ್ರಾಫಿಟ್ ಬೇಕು ಅಂದರೆ ಆ ರೇಡಿಯೋನ ಎಷ್ಟಕ್ಕೆ ಸೆಲ್ ಮಾಡಬೇಕು ಅಂತ ಕೇಳಿದ್ದಾರೆ ಆಯಿತಾ. ಫಸ್ಟ್ ಕಾಸ್ಟ್ ಪ್ರೈಸ್ನ ಫೈಂಡ್ ಔಟ್ ಮಾಡಿ. ಕಾಸ್ಟ್ ಪ್ರೈಸ್ ಅಂದ್ರೆ ಏನು, ಎರಡನ್ನೂ ಆ್ಯಡ್ ಮಾಡಿ. 680 ರೂಪಾಯಿಗೆ ಸೆಲ್ ಮಾಡಿದೆ, 120 ರೂಪಾಯಿ ಲಾಸ್ ಮಾಡ್ಕೊಂಡಿದ್ದಾರೆ ಅಂದರೆ 120 ರೂಪಾಯಿನ 680ಕ್ಕೆ ಆ್ಯಡ್ ಮಾಡಿದ್ರೆ ಅದ್ರ ಕಾಸ್ಟ್ ಸಿಗುತ್ತೆ, ಒರಿಜಿನಲ್ ವ್ಯಾಲ್ಯೂ. ಅದು ಎಷ್ಟಾಗುತ್ತೆ, 0 8ಕ್ಕೆ 1 1 6 800 ರೂಪಾಯಿ, 6 7 8 800 ರೂಪಾಯಿ ಆಯಿತು ಆಯಿತಾ. ಅದ್ರದ್ದು ಕಾಸ್ಟ್ ಪ್ರೈಸು, ಅದ್ರ ಒರಿಜಿನಲ್ ವ್ಯಾಲ್ಯೂ ರೇಡಿಯೋದು 800 ರೂಪಾಯಿ ಆಯಿತು. ಈಗ ನೋಡಿ, ಅವ್ನಿಗೇನಾದ್ರು 120 ರೂಪಾಯಿ ಪ್ರಾಫಿಟ್ ಬೇಕು ಅಂದರೆ ಏನು ಮಾಡ್ತೀರಾ, ಅದು ಒರಿಜಿನಲ್ ವ್ಯಾಲ್ಯೂ 800 ರೂಪಾಯಿ ಇದೆ, 120 ರೂಪಾಯಿ ಪ್ರಾಫಿಟ್ ಬೇಕು ಅಂದರೆ ಪ್ಲಸ್ 120 ಸೇರಿಸಿ, ಇದಕ್ಕೆ ಪ್ಲಸ್ 120 ಸೇರಿಸಿ ನಿಮ್ಗೆ ಎಷ್ಟು ಬರುತ್ತೆ, 920 ರೂಪಾಯಿ ಆಗುತ್ತೆ ಆಯಿತಾ. ಅವ್ನಿಗೇನಾರು 120 ರೂಪಾಯಿ ಪ್ರಾಫಿಟ್ ಬೇಕು ಅಂದರೆ ಅದನ್ನು 920 ರೂಪಾಯಿಗೆ ಸೆಲ್ ಮಾಡಬೇಕು ಆಯಿತಾ. ಜಸ್ಟ್ ಕಾಮನ್ ಸೆನ್ಸ್ ಯೂಸ್ ಮಾಡಿ, ಫಾರ್ಮುಲಾ ಬೇಡ ಆಯಿತಾ. ನೀವು ಲಾಸ್ಟಲ್ಲಿ ಇದಿಲ್ಲ, ಎಂಡಲ್ಲಿ ಇದ್ದೀರಾ ಅಂದರೆ ಟೀಚರ್ ಲೆವೆಲಲ್ಲಿ ಇದ್ದೀರಾ ಅಂತ, ಇದನ್ನೆಲ್ಲ ಸ್ವಂತ ಸಾಲ್ವ್ ಮಾಡಬೇಕು ನೀವು ಈ ಟೈಮಲ್ಲಿ. ಅದರಿಂದ ಫಾರ್ಮುಲಾ ಯೂಸ್ ಮಾಡಬೇಡಿ, ಡೈರೆಕ್ಟ್ ಕಾಮನ್ ಸೆನ್ಸ್ ಯೂಸ್ ಮಾಡಿ ಸಾಲ್ವ್ ಮಾಡಿ. ಕ್ವಶನ್ ನಂಬರ್ 21ಗೆ ಆಪ್ಷನ್ ಏನು ಬರುತ್ತೆ, ಆಪ್ಷನ್ ಡಿ. ಕ್ವಶನ್ ನಂಬರ್ 21ಗೆ ಆಪ್ಷನ್ ಡಿ.
ಕ್ವಶನ್ ನಂಬರ್ 22 ನೋಡಿ. ಕ್ವಶನ್ ನಂಬರ್ 22ನ 2008 ನವೋದಯ ಮೇನ್ ಎಕ್ಸಾಮ್ ಅಲ್ಲಿ ಕೇಳಿದ್ರೆ ಏನ್ ಕೇಳಿದ್ರೆ ಅಂದ್ರೆ ಒಂದು ವಾಚ್ ಇದು ಕಾಸ್ಟ್ ಪ್ರೈಸ್ ಕೊಟ್ಟಿದ್ದಾರೆ. ಒಂದು ವಾಚ್ ಕಾಸ್ಟ್ ಪ್ರೈಸ್ 200 ಅಂತೆ, ಅದನ್ನ 5% ಪ್ರಾಫಿಟ್ಗೆ ಸೆಲ್ ಮಾಡಿದಾರಂತೆ. ಹಾಗಾದ್ರೆ ಸೆಲ್ಲಿಂಗ್ ಪ್ರೈಸ್ ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ರೆ ನಮ್ಗೆಲ್ಲ ಗೊತ್ತಿದೆ ಒಂದೇ ಫಾರ್ಮುಲಾ 100 ಆಯ್ತಾ ಇಂಟು ಕಾಸ್ಟ್ ಪ್ರೈಸ್. ಪ್ರಾಫಿಟ್ ಇದ್ರೆ ಪ್ಲಸ್ ಪಿ ಆಯ್ತಾ. ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿ 100 ಪಿ ಅಂದರೆ ಎಷ್ಟು 5 ಆಯಿತಾ. ಕಾಸ್ಟ್ ಪ್ರೈಸ್ ಅಂದರೆ 200 ಆಯಿತಾ. ನೋಡಿ 2 0 ಇಲ್ಲೇ ಡಮಾರ್ ಆಗೋಗುತ್ತೆ ಆಯಿತಾ. ಇದನ್ನು ಆ್ಯಡ್ ಮಾಡಿದ್ರೆ 105 ಆಯಿತಾ. ಹೊರಗಡೆ 2 ಇದೆ ಅಷ್ಟೇ ಆಯಿತಾ. ಇದೇನಾಗುತ್ತೆ 105 + 105 ಎಷ್ಟಾಗುತ್ತೆ 210 ರೂಪಾಯಿ ಆಗುತ್ತೆ. ಸೆಲ್ಲಿಂಗ್ ಪ್ರೈಸ್ ಎಷ್ಟಿದೆ, ಸೆಲ್ಲಿಂಗ್ ಪ್ರೈಸು 210. ಆಪ್ಷನ್ ಏನು ಬರುತ್ತೆ ಕ್ವಶನ್ ನಂಬರ್ 22ಗೆ ಆಪ್ಷನ್ ಬಿ. ಕ್ವಶನ್ ನಂಬರ್ 23 ನೋಡಿ. ಕ್ವಶನ್ ನಂಬರ್ 23ನ 2007 ನವೋದಯ ಮೇನ್ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಅದ್ರಲ್ಲಿ ಏನು ಕೊಟ್ಟಿದೆ ಅಂದ್ರೆ ಒಂದು ಸೀಲಿಂಗ್ ಫ್ಯಾನ್ ನ 750 ರೂಪಾಯಿಗೆ ಪರ್ಚೇಸ್ ಮಾಡಿದ್ದಾರೆ. ಪರ್ಚೇಸ್ ಮಾಡಿಕೊಂಡು 18% ಪ್ರಾಫಿಟ್ ಇಟ್ಕೊಂಡು ಸೆಲ್ ಮಾಡಿದ್ದಾರೆ ಆಯ್ತಾ. 750 ರೂಪಾಯಿಗೆ ಪರ್ಚೇಸ್ ಮಾಡಿಕೊಂಡು 18% ಪ್ರಾಫಿಟ್ ಇಟ್ಕೊಂಡು ಸೆಲ್ ಮಾಡಿದ್ದಾರೆ. ಹಾಗಾದ್ರೆ ಸೆಲ್ಲಿಂಗ್ ಪ್ರೈಸ್ ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಸೆಲ್ಲಿಂಗ್ ಪ್ರೈಸ್ ಇಸ್ ಈಕ್ವಲ್ ಟು 100 ಕಾಸ್ಟ್ ಪ್ರೈಸ್ ಆಯ್ತಾ. ಪ್ರಾಫಿಟ್ ಇದ್ರೆ ಪ್ಲಸ್ ಪಿ ಆಯ್ತಾ. ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿ 100 ಪಿ ಅಂದರೆ 18 ಆಯ್ತಾ. ಕಾಸ್ಟ್ ಪ್ರೈಸ್ 750 ಆಯ್ತಾ. ಇದನ್ನು ಸಿಂಪ್ಲಿಫೈ ಮಾಡಿ 1 0 ಡಮಾರ್ ಆಗುತ್ತೆ. ಮೇಲ್ಗಡೆ 118, ಕೆಳಗಡೆ 10, ಇಲ್ಲಿ 75 ಆಗುತ್ತೆ. ಸಿಂಪ್ಲಿಫೈ ಮಾಡಿ ನಿಧಾನಕ್ಕೆ 5ಇಂದ ಹೋಗುತ್ತೆ ಆಯಿತಾ. 5 2s ಆಯಿತಾ. 5 1s 5 5s 25 ಆಯಿತಾ. ನೆಕ್ಸ್ಟ್ ಏನಾಗುತ್ತೆ 118/2 × 15 ಆಗುತ್ತೆ ಆಯಿತಾ. 2 1s 2 5s 10 18 ಆಗುತ್ತೆ. 2 9 18. ನೆಕ್ಸ್ಟ್ ಏನಾಗುತ್ತೆ 59 × 15 ಆಗುತ್ತೆ. ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ 885 ಬರುತ್ತೆ. 885 ಬರುತ್ತೆ. ಸೆಲ್ಲಿಂಗ್ ಪ್ರೈಸು 885 ಬರುತ್ತೆ. ಆಪ್ಷನ್ ಏನು ಬರುತ್ತೆ ಕ್ವಶನ್ ನಂಬರ್ 23ಗೆ ಆಪ್ಷನ್ ಬಿ. ಕ್ವಶನ್ ನಂಬರ್ 24 ನೋಡಿ. ಕ್ವಶನ್ ನಂಬರ್ 24ನ 2005 ನವೋದಯ ಮೇನ್ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ಆಯ್ತಾ. ಅದ್ರಲ್ಲಿ ಏನು ಕೊಟ್ಟಿದ್ದಾರೆ ಅಂದ್ರೆ 15 ಟೇಬಲ್ನ 500 ರೂಪಾಯಿಗೆ ಕೊಟ್ಟು ತಗೊಂಡಿದ್ದಾರೆ ಆಯ್ತಾ. 15 ಟೇಬಲ್, ಪ್ರತಿ ಟೇಬಲ್ಗೆ 500 ರೂಪಾಯಿಗೆ ಕೊಟ್ಟು ತಗೊಂಡಿದ್ದಾರೆ ಆಯ್ತಾ. 15 ಟೇಬಲ್ ಇದೆ, ಪ್ರತಿ ಟೇಬಲ್ಗೆ ಆಯ್ತಾ. ಈಚ್ ಟೇಬಲ್ಗೆ 500 ರೂಪಾಯಿಗೆ ಕೊಟ್ಟು ಪರ್ಚೇಸ್ ಮಾಡಿದ್ದಾರೆ. ನೆಕ್ಸ್ಟ್ 20 ಚೇರ್ ಇದೆ, 20 ಚೇರ್ನ ಪ್ರತಿ ಚೇರ್ಗೆ 300 ರೂಪಾಯಿಗೆ ಪರ್ಚೇಸ್ ಮಾಡಿದ್ದಾರೆ ಆಯ್ತಾ. 20 ಚೇರ್ ಇದೆ, 20 ಚೇರ್ನ ಪ್ರತಿ ಚೇರ್ಗೆ ಈಚ್ ಚೇರ್ಗೆ 300 ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡಿದ್ದಾರೆ. ಅದಾದ್ಮೇಲೆ 40 ರೂಪಾಯಿ ಟ್ರಾನ್ಸ್ಪೋರ್ಟೇಷನ್ಗೆ ಖರ್ಚು ಮಾಡಿದ್ದಾರೆ ಆಯ್ತಾ. ಇದು ಟೋಟಲ್ ಕಾಸ್ಟ್ ಆಗುತ್ತೆ. ಸಿಂಪ್ಲಿಫೈ ಮಾಡಿ 15 ಟೇಬಲ್, ಪ್ರತಿ ಟೇಬಲ್ಗೆ 500 ರೂಪಾಯಿ ಕೊಟ್ಟಿದ್ದಾರೆ. 15 5 75, ಪಕ್ಕ 2 0 ಇದೆ, 2 0 ಹಾಕೊಳ್ಳಿ. ಪ್ಲಸ್ 20 ಚೇರು, ಪ್ರತಿ ಚೇರ್ಗೆ 300 ರೂಪಾಯಿ ಕೊಟ್ಟು ತಗೊಂಡಿದ್ದಾರೆ ಆಯ್ತಾ. 3 1 3 3 2 6 3 0 1 2 3 0 ಪ್ಲಸ್ 40 ಆಯ್ತಾ. ಇದನ್ನ ಆ್ಯಡ್ ಮಾಡಿ 7,500 6,000 ಆ್ಯಡ್ ಮಾಡಿದ್ರೆ 6 12 13,500 ಆಗುತ್ತೆ. 13,500 ಪ್ಲಸ್ 40 13,540 ಆಗುತ್ತೆ ಆಯ್ತಾ. 6 6 12 13,500 13,540 ಆಗುತ್ತೆ. ಇದು ಕಾಸ್ಟ್ ಪ್ರೈಸ್. ಟೋಟಲ್ ಕಾಸ್ಟ್ ಪ್ರೈಸ್ ಇಷ್ಟಾಗುತ್ತೆ ಆಯ್ತಾ. ನೆಕ್ಸ್ಟ್ ಸೆಲ್ಲಿಂಗ್ ಪ್ರೈಸ್ ನೋಡಿ. ಸೆಲ್ಲಿಂಗ್ ಪ್ರೈಸ್ ಏನಂತ ಕೊಟ್ಟಿದ್ದಾನೆ, ಚೇರ್ ಆರು ತಗೊಳ್ಳಿ, ಟೇಬಲ್ ಆರು ತಗೊಳ್ಳಿ. ಸೆಲ್ಲಿಂಗ್ ಪ್ರೈಸು ಚೇರ್ ಆರು ತಗೊಳ್ಳಿ, ಟೇಬಲ್ ಆರು ತಗೊಳ್ಳಿ ಆಯ್ತಾ. ಪ್ರತಿಯೊಂದಕ್ಕೂ 380 ರೂಪಾಯಿ ಕೊಟ್ಟು ತಗೊಳ್ಳಿ ಅಂತ ಸೆಲ್ ಮಾಡಿದ್ದಾನೆ. ಚೇರ್ ತಗೊಂಡು 380 ರೂಪಾಯಿ, ಟೇಬಲ್ ತಗೊಂಡು 380 ರೂಪಾಯಿ ಆಯ್ತಾ. ಚೇರ್ ಆರು ತಗೊಳ್ಳಿ, ಟೇಬಲ್ ಆರು ತಗೊಳ್ಳಿ, 380 ರೂಪಾಯಿ ಕೊಟ್ಟು ತಗೊಳ್ಳಿ ಅಂತ ಸೆಲ್ ಮಾಡಿದ್ದಾರೆ ಆಯ್ತಾ. ಸೆಲ್ಲಿಂಗ್ ಪ್ರೈಸ್ನ ಫೈಂಡ್ ಔಟ್ ಮಾಡಿ. ಫಸ್ಟ್ ನೋಡಿ 15 ಟೇಬಲ್ ಇದೆ ಆಯ್ತಾ, 20 ಚೇರ್ ಇದೆ. 15 ಟೇಬಲ್ 20 ಚೇರು ಆಯ್ತಾ. ನೆಕ್ಸ್ಟ್ 380ನ ಮಲ್ಟಿಪ್ಲೈ ಮಾಡಿ. ಚೇರ್ ಆರು ತಗೊಳ್ಳಿ, ಟೇಬಲ್ ಆರು ತಗೊಳ್ಳಿ, 380 ರೂಪಾಯಿ ಕೊಟ್ಟು ತಗೊಳ್ಳಿ ಅಂತ ಹೇಳಿದ್ದಾರೆ. ಇದೇನಾಗುತ್ತೆ 35 × 380 ಆಗುತ್ತೆ ಆಯ್ತಾ. ನೋಡಿ 35 ಐಟಮ್ಸು, ಟೇಬಲ್ಲು ಚೇರು ಎರಡು ಸೇರಿ 35 ಐಟಮ್ಸು. ಟೇಬಲ್ ಆರು ತಗೊಳ್ಳಿ, ಚೇರ್ ಆರು ತಗೊಳ್ಳಿ, 380 ರೂಪಾಯಿ ಮಲ್ಟಿಪ್ಲೈ ಮಾಡಿ 13,300 ರೂಪಾಯಿ ಆಗುತ್ತೆ. ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ 13,300 ರೂಪಾಯಿ ಆಗುತ್ತೆ. ಈಗ ಅವ್ರು ಕೇಳೋದು ಪ್ರಾಫಿಟ್ ಆಯ್ತಾ ಲಾಸ್ ಆಯ್ತಾ.
ಇಲ್ಲಿ ಕಾಸ್ಟ್ ನೋಡಿ 13,540 ರೂಪಾಯಿ ಇನ್ವೆಸ್ಟ್ ಮಾಡಿದ್ದಾರೆ, ಜೇಬಿಂದ ಖರ್ಚು ಮಾಡಿದ್ದಾರೆ. 13,300 ರೂಪಾಯಿಗೆ ಮಾರಿದ್ದಾರೆ, ಅವ್ರಿಗೆ ಲಾಸ್ ಆಗಿದೆ. ಆಯ್ತಾ ನೋಡಿ, ಕಾಸ್ಟ್ ಪ್ರೈಸ್ 13,540, ಸೆಲ್ಲಿಂಗ್ ಪ್ರೈಸು 13,300. ಲಾಸ್ ಆಗಿದೆ. ಎಷ್ಟು ಲಾಸ್ ಆಗಿದೆ ಅಂದರೆ 240 ಲಾಸ್ ಆಗಿದೆ. ನಷ್ಟ ಎಷ್ಟಾಗಿದೆ? 240 ರೂಪಾಯಿ ಲಾಸ್ ಆಗಿದೆ. ಆಯಿತಾ, ಆಪ್ಷನ್ ಏನು ಬರುತ್ತೆ? ಕ್ವಶನ್ ನಂಬರ್ 24ಗೆ ಆಪ್ಷನ್ ಎ. ಕ್ವಶನ್ ನಂಬರ್ 25 ನೋಡಿ. ಕ್ವಶನ್ ನಂಬರ್ 25ನ 2003 ನವೋದಯ ಮೇನ್ ಎಕ್ಸಾಮಲ್ಲಿ ಕೇಳಿದರೆ ಅದರಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಒಂದು ರೇಡಿಯೋನ 900 ರೂಪಾಯಿಗೆ ಪರ್ಚೇಸ್ ಮಾಡಿ 1,200 ರೂಪಾಯಿಗೆ ಸೆಲ್ ಮಾಡಿದ್ದಾರೆ. ಹಾಗಾದರೆ ಪ್ರಾಫಿಟ್ ಪರ್ಸೆಂಟ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಆಯಿತಾ, 900 ರೂಪಾಯಿಗೆ ಪರ್ಚೇಸ್ ಮಾಡಿ 1,200 ರೂಪಾಯಿಗೆ ಸೆಲ್ ಮಾಡಿದ್ದಾರೆ ಅಂದರೆ ಎಷ್ಟು ರೂಪಾಯಿ ಆಯಿತು? ಪ್ರಾಫಿಟು 300 ರೂಪಾಯಿ ಆಯಿತು. ಆಯಿತಾ, ಎಂಜಾಯ್ ಮಾಡು. ಪ್ರಾಫಿಟು 300 ರೂಪಾಯಿ ಆಯಿತಾ, ಎಂಜಾಯ್ ಮಾಡಿ. ಕೆಳಗಡೆ ಏನು ಬರ್ಕೋಬೇಕು? ಕಾಸ್ಟ್ ಪ್ರೈಸು ಮೇಲ್ಗಡೆ ಪ್ರಾಫಿಟು 300 ಆಯಿತಾ, ಇಂಟು 100. 200 ಡಮಾರ್ ಆಗೈತೆ. ಆಯಿತಾ, ನೆಕ್ಸ್ಟು ಇದೇನಾಗುತ್ತೆ? 3 1s ಆಯಿತಾ, 3 3s ಇದೇನಾಗುತ್ತೆ? 100/3 ಆಗುತ್ತೆ. 100/3 ಆಗುತ್ತೆ. 100/3 ಇಲ್ಲ, ಮಿಕ್ಸ್ಡ್ ಫ್ರಾಕ್ಷನ್ ಆಗಿ ಕನ್ವರ್ಟ್ ಮಾಡಿ. ಮಿಕ್ಸ್ಡ್ ಫ್ರಾಕ್ಷನ್ ಆಗಿ ಕನ್ವರ್ಟ್ ಮಾಡಿದ್ರೆ 33 × 1/3 ಆಗುತ್ತೆ, ಅಥವಾ 33.33 ಆಗುತ್ತೆ. 100ನ 3 ಭಾಗ ಮಾಡಿದ್ರೆ 33.33 ಆಗುತ್ತೆ, ಅಥವಾ 33 × 1/3 ಆಗುತ್ತೆ. ಆಪ್ಷನ್ ಏನು ಬರುತ್ತೆ ಕ್ವಶನ್ ನಂಬರ್ 25ಗೆ? ಕ್ವಶನ್ ನಂಬರ್ 25ಗೆ ಆಪ್ಷನ್ ಡಿ. ಕ್ವಶನ್ ನಂಬರ್ 26 ನೋಡಿ. ಕ್ವಶನ್ ನಂಬರ್ 26ನ 2002 ನವೋದಯ ಮೇನ್ ಎಕ್ಸಾಮಲ್ಲಿ ಕೇಳಿದ್ದಾರೆ. ಇದರಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, 1 ಡಜನ್ ಬ್ರಷ್ಗೆ 15 ರೂಪಾಯಿ ಅಂತೆ. 1 ಡಜನ್ ಬ್ರಷ್ಗೆ 15 ರೂಪಾಯಿಗೆ ಪರ್ಚೇಸ್ ಮಾಡಿಕೊಂಡು, ಆಮೇಲೆ ಒಂದು ಬ್ರಷ್ನ 1.5 ರೂಪೀಸ್ ಹಂಗೆ ಸೆಲ್ ಮಾಡಿದ್ದಾರೆ. ಆಯಿತಾ, 1 ಡಜನ್ ಬ್ರಷ್ ಹಂಗೆ 3 ಡಜನ್ ಬ್ರಷ್ನ ಪರ್ಚೇಸ್ ಮಾಡಿದ್ದಾರೆ. 1 ಡಜನ್ ಬ್ರಷ್ಗೆ 15 ರೂಪಾಯಿ ಅಂತೆ. ಅದೇ ರೀತಿ 3 ಡಜನ್ ಬ್ರಷ್ನ ಪರ್ಚೇಸ್ ಮಾಡಿಬಿಟ್ಟು ಒಂದು ಬ್ರಷ್ಗೆ 1.5 ರೂಪೀಸ್ ಹಂಗೆ ಸೆಲ್ ಮಾಡಿದ್ದಾರೆ. ಹಾಗಾದರೆ ಪ್ರಾಫಿಟ್ ಎಷ್ಟು ಬಂತು ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಆಯಿತಾ, 1 ಡಜನ್ ಬ್ರಷ್ಗೆ 15 ರೂಪಾಯಿ, 3 ಡಜನ್ಗೆ ಎಷ್ಟು? 3 × 15 ಆಯಿತಾ, 45 ರೂಪಾಯಿ ಆಯಿತು. ಆಯಿತಾ, 3 ಡಜನ್ ಬ್ರಷ್ನ ಪರ್ಚೇಸ್ ಮಾಡಿದ್ದಾರೆ. ಇದು ಕಾಸ್ಟ್ ಪ್ರೈಸ್ ಆಯಿತು. ಇದು ಕಾಸ್ಟ್ ಪ್ರೈಸು. ಆಯಿತಾ, ಇದು ಕಾಸ್ಟ್ ಪ್ರೈಸ್ ಆಯಿತು. 1 ಡಜನ್ ಬ್ರಷ್ಗೆ 15 ರೂಪಾಯಿ ಅಂತೆ. 3 ಡಜನ್ ಬ್ರಷ್ನ ಪರ್ಚೇಸ್ ಮಾಡಿದ್ದಾರೆ. 3 × 15 ಅಂದರೆ 45 ರೂಪೀಸು ಜೇಬಿಂದ ಖರ್ಚು ಮಾಡಿದ್ದಾರೆ. ನೆಕ್ಸ್ಟು ಒಂದು ಬ್ರಷ್ನ 1.5 ರೂಪೀಸ್ ಹಂಗೆ ಮಾರಿದ್ದಾರೆ. 1.5 ರೂಪೀಸ್ನ ನಾವು 3/2 ಅಂತಲೂ ಬರ್ಕೋಬೋದು. ಆಯಿತಾ, 1.5 ರೂಪೀಸ್ನ 3/2 ಅಂತ ಬರ್ಕೋಬೋದು. ಆಯಿತಾ, ಗೊತ್ತಿದೆಯಲ್ಲ ನಿಮಗೆ, 2 ಇಂದ 3ನ ಡಿವೈಡ್ ಮಾಡಿದ್ರೆ ನಿಮಗೆ 2 1s 2, 1 ಉಳ್ಕೊಳುತ್ತೆ, ಚುಕ್ಕಿ ಹಾಕಿ 0 ಹಾಕೊಳ್ಳಿ, 2 5s 10. ಆಯಿತಾ, 2 ಇಂದ 3ನ ಡಿವೈಡ್ ಮಾಡಿದ್ರೆ ವಾಪಸ್ 1.5 ಬರುತ್ತೆ. ಈ ಥರ ಬೇಕಾದ್ರೂ ಬರ್ಕೊಂಡ್ರೆ ಸಿಂಪ್ಲಿಫೈ ಆಗುತ್ತೆ. ಆಯಿತಾ, ನೆಕ್ಸ್ಟ್ ನೋಡಿ, 3 ಡಜನ್ ಅಂದರೆ 3 ಡಜನ್ ಬ್ರಷ್ ಅಂದರೆ ಇದು ಸೆಲ್ಲಿಂಗ್ ಪ್ರೈಸ್ ಆಗುತ್ತೆ. 3 ಡಜನ್ ಬ್ರಷ್ ಅಂದರೆ 3 × 12. 1 ಡಜನ್ ಅಂದರೆ 12. 3 ಡಜನ್ ಅಂದರೆ ಎಷ್ಟಾಯಿತು? 3 ಡಜನ್ ಅಂದರೆ ಎಷ್ಟಾಯಿತು? 12 12 24 36 ಬ್ರಷ್ ಆಯಿತು. ಆಯಿತಾ, 3 ಡಜನ್ ಅಂದರೆ 1 ಡಜನ್ ಅಂದರೆ 12, 3 ಡಜನ್ ಅಂದರೆ 12 × 3 36 ಬ್ರಷ್ ಆಯಿತು. 36 ಬ್ರಷ್. ಒಂದೊಂದು ಬ್ರಷ್ ಎಷ್ಟು ರೂಪಾಯಿಗೆ ಮಾಡಿರೋದು? 1.5 ರೂಪೀಸ್ ಹಂಗೆ. ಒಂದೊಂದು ಬ್ರಷ್ನ 1.5 ರೂಪೀಸ್ ಹಂಗೆ ಮಾರಿದ್ದಾರೆ. ಆಯಿತಾ, 36 ಬ್ರಷ್ ಇದೆ, ಒಂದೊಂದು ಬ್ರಷ್ನ 1.5 ರೂಪೀಸ್ ಹಂಗೆ ಮಾರಿದ್ದಾರೆ. 3 1s ಅಲ್ಲ, 2 1s 2 1s 2 8s ಆಯಿತಾ. 18 × 3 ಅಂದರೆ 18 × 3 ಅಂದರೆ ಎಷ್ಟಾಗುತ್ತೆ? 18 3s 54 ರೂಪೀಸ್ ಆಗುತ್ತೆ. ಇದು ಟೋಟಲ್ ಸೆಲ್ಲಿಂಗ್ ಪ್ರೈಸು. ಆಯಿತಾ, ಇದು ಟೋಟಲ್ಲು ಸೆಲ್ಲಿಂಗ್ ಪ್ರೈಸ್ 54. 45 ರೂಪಾಯಿಗೆ ಪರ್ಚೇಸ್ ಮಾಡಿದರೆ 54 ರೂಪಾಯಿಗೆ ಮಾರಿದ್ದಾರೆ ಅಂದರೆ ಪ್ರಾಫಿಟ್ ಎಷ್ಟು ಬಂತು? ಪ್ರಾಫಿಟ್ಟು ಎಷ್ಟು ಬಂತು? 54ರಲ್ಲಿ 45ನ ಮೈನಸ್ ಮಾಡಿ. ಆಯಿತಾ, 5 4 9, 9 ರೂಪಾಯಿ ಪ್ರಾಫಿಟ್ ಆಯಿತು. ಆಯಿತಾ, 9 ರೂಪಾಯಿ ಪ್ರಾಫಿಟ್ ಆಯಿತು. ನೋಡಿ, 54ರಲ್ಲಿ 45ನ ಮೈನಸ್ ಮಾಡಿದ್ರೆ ಡೈರೆಕ್ಟಾಗಿ ನಾವು ಪ್ರಾಫಿಟ್ನ ಕ್ಯಾಲ್ಕುಲೇಟ್ ಮಾಡ್ಬೋದು. 9 ರೂಪಾಯಿ ಅಂದ್ಬಿಟ್ಟು, ಇಲ್ಲ ಮೈನಸ್ ಮಾಡಿ. 54ರಲ್ಲಿ 45 ಕೇಳಿದ್ರೆ 9 ರೂಪಾಯಿ ಆಯಿತು. ಪ್ರಾಫಿಟ್ ಎಷ್ಟು ಬಂತು? 9 ರೂಪಾಯಿ. ಆಯಿತಾ, ಆಪ್ಷನ್ ಏನು ಬರುತ್ತೆ ಕ್ವಶನ್ ನಂಬರ್ 26ಗೆ? ಆಪ್ಷನ್ ಎ. ಕ್ವಶನ್ ನಂಬರ್ 27 ನೋಡಿ. ಕ್ವಶನ್ ನಂಬರ್ 27ನ 2001 ನವೋದಯ ಮೇನ್ ಎಕ್ಸಾಮಲ್ಲಿ ಕೇಳಿದ್ದಾರೆ. ಏನು ಕೇಳಿದ್ದಾರೆ ಅಂದರೆ, 1 ಡಜನ್ ಆರೆಂಜ್ಗೆ 17 ರೂಪಾಯಿಗೆ 1 ಡಜನ್ ಆರೆಂಜ್ಗೆ 17 ರೂಪಾಯಿಗೆ 96 ಆರೆಂಜಸ್ನ ಪರ್ಚೇಸ್ ಮಾಡಿದ್ದಾರೆ. ಆಯಿತಾ, 1 ಡಜನ್ ಆರೆಂಜ್ಗೆ 17 ರೂಪಾಯಿಗೆ 96 ಆರೆಂಜಸ್ನ ಪರ್ಚೇಸ್ ಮಾಡಿ 1 ಡಜನ್ ಆರೆಂಜ್ಗೆ 21 ರೂಪಾಯಿಗೆ ಸೆಲ್ ಮಾಡಿದ್ದಾರೆ. 21 ರೂಪಾಯಿಗೆ ಸೆಲ್ ಮಾಡಿದ್ದಾರೆ. ರಿಪೀಟ್ ಮಾಡ್ತೀನಿ,
ಒಂದು ಡಜನ್ ಆರೆಂಜ್ಗೆ 17 ರೂಪಾಯಿಗೆ 96 ಆರೆಂಜಸ್ನ ಪರ್ಚೇಸ್ ಮಾಡಿ ಒಂದು ಡಜನ್ ಆರೆಂಜ್ಗೆ 21 ರೂಪಾಯಿಗೆ ಸೆಲ್ ಮಾಡಿದ್ದಾರೆ. ಸೆಲ್ ಮಾಡಿಬಿಟ್ಟು ಪ್ರಾಫಿಟ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ ಆಯಿತಾ. ನಮಗೆಲ್ಲ ಗೊತ್ತಿದೆ 96 ಆರೆಂಜಸ್ ಇದೆಯಲ್ಲ, 96ನ 12ಇಂದ ಡಿವೈಡ್ ಮಾಡಿ ಆಯಿತಾ. 96ನ 12ಇಂದ ಡಿವೈಡ್ ಮಾಡಿದ್ರೆ 8 ಬರುತ್ತೆ. 12 1s 12 8s ಅಂದರೆ 96 ಆರೆಂಜಸ್ ಅಂದರೆ ಎಷ್ಟು ಬರುತ್ತೆ? 8 ಡಜನ್ ಆಗುತ್ತೆ. 96 ಆರೆಂಜ್ ಅಂದರೆ 8 ಡಜನ್ ಆಗುತ್ತೆ. 96 ಆರೆಂಜಸ್ ಅಂದರೆ 8 ಡಜನ್ ಆಗುತ್ತೆ ಆಯಿತಾ. ಈಗ ನೋಡಿ ನೆಕ್ಸ್ಟ್ 8 ಡಜನ್ ಇದೆ. 8 ಡಜನ್ ಅಂದರೆ 96 ಆರೆಂಜಸ್ 8 ಡಜನ್. 1 ಡಜನ್ಗೆ 17 ರೂಪಾಯಿ ಅಂತೆ. 1 ಡಜನ್ಗೆ 17 ರೂಪಾಯಿ ಅಂತೆ ಆಯಿತಾ. ಎಷ್ಟು ಖರ್ಚಾಯಿತು ಅಂದರೆ 136 ರುಪೀಸು ಕಾಸ್ಟ್ ಪ್ರೈಸ್ ಆಯಿತು ಆಯಿತಾ. ಇದು ಕಾಸ್ಟ್ ಪ್ರೈಸ್ ಆಯಿತು. 136 ರುಪೀಸು ಕಾಸ್ಟ್ ಪ್ರೈಸು. ಇಷ್ಟು ಇನ್ವೆಸ್ಟ್ ಮಾಡಿರೋದು ಅವ್ರ ಜೇಬಿಂದ, ಇಷ್ಟು ಖರ್ಚು ಮಾಡಿರೋ. ಈಗ ಸೆಲ್ಲಿಂಗ್ ಪ್ರೈಸ್ ನೋಡಿ. ಸೆಲ್ಲಿಂಗ್ ಪ್ರೈಸು ಏನಿದೆ? 1 ಡಜನ್ಗೆ 21 ರೂಪಾಯಿಗೆ ಸೆಲ್ ಮಾಡಿದ್ದಾರೆ. 1 ಡಜನ್ಗೆ 21 ರೂಪಾಯಿಗೆ ಸೆಲ್ ಮಾಡಿದ್ದಾರೆ. ಎಷ್ಟು ಡಜನ್ ಇರೋದು? 8 ಡಜನ್ ಇದೆ. 8 ಡಜನ್ ಇದೆ. 1 ಡಜನ್ಗೆ 21 ರೂಪಾಯಿ ಅಂತೆ. 1 ಡಜನ್ಗೆ 21 ರೂಪಾಯಿ ಅಂತೆ ಆಯಿತಾ. ಸೆಲ್ಲಿಂಗ್ ಪ್ರೈಸ್ನ ಫೈಂಡ್ ಔಟ್ ಮಾಡಿ. ಎಷ್ಟು ಬರುತ್ತೆ? 8 × 8 1s 8. ಸೊ 168 ಬರುತ್ತೆ. ಸೆಲ್ಲಿಂಗ್ ಪ್ರೈಸು 168 ರುಪೀಸ್ ಬರುತ್ತೆ ಆಯಿತಾ. ಸೆಲ್ಲಿಂಗ್ ಪ್ರೈಸ್ 168 ರುಪೀಸ್ ಬರುತ್ತೆ. ಕಾಸ್ಟ್ ಪ್ರೈಸು 136 ರುಪೀಸ್ ಬರುತ್ತೆ. ಸೊ ಪ್ರಾಫಿಟ್ ಆಗುತ್ತೆ ಆಯಿತಾ. ಪ್ರಾಫಿಟ್ ಈಕ್ವಲ್ ಟು 168 ಮೈನಸ್ 136 ಆಯಿತಾ. ನಮಗೆ ಪ್ರಾಫಿಟ್ ಎಷ್ಟು ಬರುತ್ತೆ ಅಂದರೆ 32 ರೂಪೀಸ್ ಪ್ರಾಫಿಟ್ ಬರುತ್ತೆ. ಪ್ರಾಫಿಟ್ ಎಷ್ಟು ಬರುತ್ತೆ? ಪ್ರಾಫಿಟ್ಟು 32 ರೂಪೀಸ್ ಬರುತ್ತೆ. ಪ್ರಾಫಿಟ್ 32. ಕ್ವಶನ್ ನಂಬರ್ 27ಗೆ ಆಪ್ಷನ್ ಏನು ಬರುತ್ತೆ? ಕ್ವಶನ್ ನಂಬರ್ 27ಗೆ ಆಪ್ಷನ್ನು ಎ. ಕ್ವಶನ್ ನಂಬರ್ 28 ನೋಡಿ. ಕ್ವಶನ್ ನಂಬರ್ 28ನ 2001 ನವೋದಯ ಮೇನ್ ಎಕ್ಸಾಮಲ್ಲಿ ಕೇಳಿದ್ದಾರೆ. ಅದ್ರಲ್ಲಿ ಏನು ಕೇಳಿದ್ದಾರೆ ಅಂದರೆ ಒಂದು ಓಲ್ಡ್ ಟೇಬಲ್ನ 180 ರೂಪಾಯಿಗೆ ಪರ್ಚೇಸ್ ಮಾಡಿದ್ದಾರೆ. 20 ರೂಪೀಸ್ನ ರಿಪೇರಿಗೆ ಖರ್ಚು ಮಾಡಿದ್ದಾರೆ ಆಯಿತಾ. ಟೋಟಲ್ ಕಾಸ್ಟ್ ಪ್ರೈಸ್ ಎಷ್ಟಾಯಿತು? 200 ರೂಪಾಯಿ ಆಯಿತು. ಟೋಟಲ್ ಆಗಿ 200 ರೂಪಾಯಿ ಕಾಸ್ಟ್ ಪ್ರೈಸ್ ಆಯಿತು ಆಯಿತಾ. ಹಾಗಂದ್ರೆ ಕಾಸ್ಟ್ ಪ್ರೈಸ್ ಕೊಟ್ಟಿದ್ದಾರೆ. ಕಾಸ್ಟ್ ಪ್ರೈಸ್ 200 ರೂಪಾಯಿ ಮತ್ತು ಪ್ರಾಫಿಟ್ಟು 20% ಆಯಿತಾ. ಸೆಲ್ಲಿಂಗ್ ಪ್ರೈಸ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಸೆಲ್ಲಿಂಗ್ ಪ್ರೈಸ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ ಆಯಿತಾ. ಒಂದು ಓಲ್ಡ್ ಟೇಬಲ್ ಇದೆ. ಒಂದು ಓಲ್ಡ್ ಟೇಬಲ್ನ 180 ರೂಪಾಯಿಗೆ ಪರ್ಚೇಸ್ ಮಾಡಿ 20 ರೂಪೀಸ್ನ ರಿಪೇರಿಗೆ ಖರ್ಚು ಮಾಡಿದ್ದಾರೆ. 200 ರೂಪೀಸ್ ಆಗಿದೆ. ಅದಾದ್ಮೇಲೆ ಏನು ಮಾಡಿದ್ದಾರೆ? 20% ಪ್ರಾಫಿಟ್ಗೆ ಅದನ್ನು ಸೆಲ್ ಮಾಡಿದ್ದಾರೆ. ಹಾಗಿದ್ರೆ ಸೆಲ್ಲಿಂಗ್ ಪ್ರೈಸ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ ಆಯಿತಾ. ಸೆಲ್ಲಿಂಗ್ ಪ್ರೈಸ್ನ ಫೈಂಡ್ ಔಟ್ ಮಾಡಿ. ಒಂದೇ ಫಾರ್ಮುಲಾ ಆಯಿತಾ. 100 ಇಂಟು ಕಾಸ್ಟ್ ಪ್ರೈಸು. ಪ್ರಾಫಿಟ್ ಇದೆ ಪ್ಲಸ್ ಪಿ. ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿ. 100 ಪಿ ಅಂದರೆ 20, ಕಾಸ್ಟ್ ಪ್ರೈಸ್ ಅಂದರೆ 200. 2 0 ಕ್ಯಾನ್ಸಲ್ ಆಗುತ್ತೆ. ಮೇಲ್ಗಡೆ 120 ಇಂಟು 2 ಆಯಿತಾ. ಇದೇನಾಗುತ್ತೆ? 240 ರೂಪೀಸ್ ಆಗುತ್ತೆ ಆಯಿತಾ. ಸೆಲ್ಲಿಂಗ್ ಪ್ರೈಸ್ ಏನಾಗುತ್ತೆ? 240 ರೂಪೀಸ್ ಆಗುತ್ತೆ. ಆಪ್ಷನ್ ಏನು ಬರುತ್ತೆ ಕ್ವಶನ್ ನಂಬರ್ 28ಗೆ? ಕ್ವಶನ್ ನಂಬರ್ 28ಗೆ ಆಪ್ಷನ್ ಸಿ ಆಯಿತಾ. ಟಯರ್ಡ್ ಅಂದರೆ ಕಂಟಿನ್ಯೂಸ್ ಆಗಿ ಒಂದೇ ದಿನ 1.5 hour ನಿಂತ್ಕೊಂಡು ಪಾಠ ಮಾಡ್ತಾ ಇದ್ದೀನಿ ಆಯಿತಾ. ಸಿಲೆಬಸ್ನ ಬೇಗ ಕಂಪ್ಲೀಟ್ ಮಾಡಬೇಕು. ಏಪ್ರಿಲ್ 11ನೇ ತಾರೀಕಿಂದ ನಾವು ಸರ್ಕಾರಿ ಶಾಲೆನ ಉಳಿಸಿ ಅಂದ್ಬಿಟ್ಟು ಪಾದಯಾತ್ರೆ ಹೋಗ್ತಾ ಇದ್ವಿ ಆಯಿತಾ. ಏಪ್ರಿಲ್ 11ನೇ ತಾರೀಕಿಂದ ಸರ್ಕಾರಿ ಶಾಲೆನ ಉಳಿಸಿ ಅಂದ್ಬಿಟ್ಟು ಪೂರ್ತಿ ಮಂಡ್ಯ ಜಿಲ್ಲೆ 233 ತಾಲೂಕು ಪಾದಯಾತ್ರೆ ಹೋಗ್ತಾ ಇದ್ವಿ. ಅಷ್ಟರೊಳಗಡೆ ಇದೆಲ್ಲ ಸಿಲೆಬಸ್ನ ಕಂಪ್ಲೀಟ್ ಮಾಡಬೇಕು ಅಂತ ಪ್ರತಿದಿನ ಸಾಮಾನ್ಯವಾಗಿ ಒಂದೊಂದು ವೀಡಿಯೋ ಮಾಡ್ತಾ ಇದ್ದೆ. ಬೆಳಿಗ್ಗೆ ಹೊತ್ತು ಒಂದು ವೀಡಿಯೋ ಮಾಡೋದು, ಎಡಿಟ್ ಮಾಡೋದು, ಅಪ್ಲೋಡ್ ಮಾಡೋದು, ಅದೇ ಪೂರ್ತಿ ದಿನ ಹೊಟ್ಟೋಗ್ತಾ ಇತ್ತು. ಈಗೇನು ಮಾಡಿದ್ದೀನಿ, ಇನ್ನೂ ಜಾಸ್ತಿ ಎಫರ್ಟ್ ಹಾಕಿ ಒಂದು ದಿನದಲ್ಲಿ 2 ವೀಡಿಯೋ ಮಾಡ್ತಾ ಇದ್ದೀನಿ. ಒಂದು ವೀಡಿಯೋ ಸಾಮಾನ್ಯವಾಗಿ ಒಂದು 20 ರಿಂದ 30 ನಿಮಿಷ ವೀಡಿಯೋ ಮಾಡಬೇಕು ಅಂದರೆ ನನಗೆ 1.5 hour to 2 hours ನಿಂತ್ಕೊಂಡು ಪಾಠ ಮಾಡಬೇಕಾಗುತ್ತೆ. ಅದನ್ನೆಲ್ಲ ಕಟ್ ಮಾಡಿ ಎಡಿಟ್ ಮಾಡಿದ್ರೆ ನಮಗೆ 1.5 ಗಂಟೆ ಅಥವಾ 2 ಗಂಟೆ ವೀಡಿಯೋ ನಮಗೆ 30 ಮಿನಿಟ್ಸಲ್ಲಿ ಸಿಗುತ್ತೆ. ಇಲ್ಲ ಅಂದರೆ ನಾನು ಕೆಮ್ಮೋದು, ಬೋರ್ಡ್ ಅಳಿಸೋದು ಅದೆಲ್ಲ ಇದಾಗುತ್ತೆ, ಟೈಮ್ ವೇಸ್ಟ್ ಆಗುತ್ತೆ, ಡ್ರ್ಯಾಗ್ ಮಾಡ್ದಂಗೆ ಆಗುತ್ತೆ. ಅದಕ್ಕೋಸ್ಕರ ನಾನು ಇವತ್ತು ಕಂಟಿನ್ಯೂಸ್ ಆಗಿ 1.5 hour ನಿಂತ್ಕೊಂಡು ಪಾಠ ಮಾಡ್ತಾ ಇರೋದ್ರಿಂದ ಟಯರ್ಡ್, ಅದಕ್ಕೆ ಈ ಥರ ಎಕ್ಸ್ಪ್ರೆಷನ್ ಮಾಡಿದ್ದು ಆಯಿತಾ. ಕ್ವಶನ್ ನಂಬರ್ 28ಗೆ ಏನು ಬರುತ್ತೆ? ಆಪ್ಷನ್ ಸಿ. ಕ್ವಶನ್ ನಂಬರ್ 29 ನೋಡಿ. ಕ್ವಶನ್ ನಂಬರ್ 29ನ 2000ನೇ ಇಸ್ವಿ ನವೋದಯ ಮೇನ್ ಎಕ್ಸಾಮಲ್ಲಿ ಕೇಳಿದರೆ. ಏನು ಕೇಳಿದರೆ ಅಂದರೆ 1 kg ಸಕ್ಕರೆನ 80 ರೂಪಾಯಿಗೆ ತಗೊಂಡು ಅದನ್ನು 100 ರೂಪಾಯಿಗೆ ಸೆಲ್ ಮಾಡಿದ್ದಾರೆ. ಹಾಗಾದರೆ ಪ್ರಾಫಿಟ್ ಪರ್ಸೆಂಟೇಜ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ ಆಯಿತಾ. ನೋಡಿ, 80 ರೂಪಾಯಿಗೆ ತೊಗೊಂಡು 100 ರೂಪಾಯಿಗೆ ಸೆಲ್ ಮಾಡಿದೆ ಅಂದರೆ ಪ್ರಾಫಿಟ್ ಎಷ್ಟು ಬಂದಿದೆ? ಪ್ರಾಫಿಟು 20. ಈಗ ಪರ್ಸೆಂಟೇಜ್ ಪ್ರಾಫಿಟ್ನ ಫೈಂಡ್ ಔಟ್ ಮಾಡಿ ಆಯಿತಾ.
ಕೆಳಗಡೆ ಏನಾಗುತ್ತೆ ಕಾಸ್ಟ್ ಪ್ರೈಸು 80 ಆಯಿತಾ, ಪ್ರಾಫಿಟು 20 ಇಂಟು 100 ಆಯಿತಾ. 10 ಕ್ಯಾನ್ಸಲ್ ಆಗುತ್ತೆ ಆಯಿತಾ, 10 ಕ್ಯಾನ್ಸಲ್ ಆಗುತ್ತೆ. 4 2s 4 5s ಆಯಿತಾ, 5/2 ಇಂಟು 10 ಆಗುತ್ತೆ. 2 1s 2 5s ಆಯಿತಾ. ಏನಾಗುತ್ತೆ 5 ಇಂಟು 5 ಅಂದರೆ 25% ಆಗುತ್ತೆ. ಪ್ರಾಫಿಟ್ಟು 25% ಆಗುತ್ತೆ. ಆಪ್ಷನ್ ಏನು ಬರುತ್ತೆ? ಕ್ವಶನ್ ನಂಬರ್ 29ಗೆ ಆಪ್ಷನ್ ಸಿ. ಕ್ವಶನ್ ನಂಬರ್ 30 ನೋಡಿ. ಕ್ವಶನ್ ನಂಬರ್ 30ನ 2000ನೇ ಇಸ್ವಿ ನವೋದಯ ಪರೀಕ್ಷೆಯಲ್ಲಿ ಕೇಳಿದರೆ ಆಯಿತಾ. ಏನು ಕೇಳಿದರೆ ಅಂದರೆ ಕಾಸ್ಟ್ ಪ್ರೈಸ್ ಕೊಟ್ಟಿದ್ದಾರೆ 300, ಸೆಲ್ಲಿಂಗ್ ಪ್ರೈಸ್ 250 ಅಂತೆ, ಲಾಸ್ ಪರ್ಸೆಂಟೇಜ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ. ಲಾಸ್ ಎಷ್ಟಾಗಿದೆ ಅಂದರೆ 50 ರೂಪಾಯಿ ಆಗಿದೆ. 250 ರೂಪಾಯಿಗೆ ಸೆಲ್ ಮಾಡಿದೆ ಅಂದರೆ 50 ರೂಪಾಯಿ ಲಾಸ್ ಆಗಿದೆ. 300 ರೂಪಾಯಿ ಕಾಸ್ಟ್ ಪ್ರೈಸು, 250 ರೂಪಾಯಿಗೆ ಸೆಲ್ ಮಾಡಿದೆ ಅಂದರೆ ಲಾಸು 50 ರೂಪಾಯಿ ಆಗಿದೆ. ಪರ್ಸೆಂಟೇಜ್ ಲಾಸ್ ಅಂದರೆ ಕೆಳಗಡೆ ಕಾಸ್ಟ್ ಪ್ರೈಸ್ ಬರಬೇಕು. ಕಾಸ್ಟ್ ಪ್ರೈಸು 300 ಇದೆ, ಕೆಳಗಡೆ ಕಾಸ್ಟ್ ಪ್ರೈಸು 300, ಲಾಸು ಮೇಲ್ಗಡೆ ಬರಬೇಕು. 50 ಇಂಟು 100 ಮಾಡಿ ಆಯಿತಾ. 20 ಡಮಾರ್ ಆಗುತ್ತೆ, 50/3 ಆಗುತ್ತೆ. ಇದನ್ನು ಮಿಕ್ಸ್ಡ್ ಫ್ರ್ಯಾಕ್ಷನ್ ಆಗಿ ಕನ್ವರ್ಟ್ ಮಾಡಿದ್ರೆ ಏನು ಬರುತ್ತೆ? 16 ಇಂಟು 2/3 ಬರುತ್ತೆ. 16 ಇಂಟು 2/3 ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಎ ಆಯಿತಾ. ಇದೆಲ್ಲ ಸಾಮಾನ್ಯವಾಗಿ ಎಲ್ಲರಿಗೂ ಬಂದಿರುತ್ತೆ, ಇದೆಲ್ಲ ಮಿಕ್ಸ್ಡ್ ಫ್ರ್ಯಾಕ್ಷನ್. ಕನ್ವರ್ಟ್ ಮಾಡಿ, ನೀವೇ ಡೈರೆಕ್ಟಾಗಿ ಕನ್ವರ್ಟ್ ಮಾಡಿ ಕ್ರಾಸ್ ವೆರಿಫಿಕೇಷನ್ ಮಾಡಿ. ಕ್ವಶನ್ ನಂಬರ್ 30ಗೆ ಆಪ್ಷನ್ನು ಎ ಬರುತ್ತೆ ಆಯಿತಾ. ನೋಡಿ ನಾನು ಎಷ್ಟು ಲೆಕ್ಕಗಳು ಮಾಡಿಸ್ತಾ ಇದ್ದೀನಿ ಅಂದರೆ, ನವೋದಯ ಫಿಲಿಮ್ಸ್ ಅಂತ ಶುರು ಮಾಡಿದ್ದೀನಿ ಆಯಿತಾ. ನವೋದಯ ಮೇನ್ಸ್ ಅಂತ ಆಲ್ರೆಡಿ ಪಾಠ ಮಾಡಿದ್ದೀನಿ. 4ನೇ ಕ್ಲಾಸ್ 5ನೇ ಕ್ಲಾಸ್ ಮಕ್ಕಳಿಗೆ ನವೋದಯ ಮೇನ್ಸ್ ಅಂದ್ಬಿಟ್ಟು ಆಲ್ರೆಡಿ ಪ್ರತಿ ಚಾಪ್ಟ್ರು ಪ್ರಾಕ್ಟೀಸ್ ಕ್ವಶನ್, ಓಲ್ಡ್ ಕ್ವಶನ್ ಪೇಪರ್ ಪ್ರಾಬ್ಲಮ್ 25 ಆ ರೀತಿ ಸಾಲ್ವ್ ಮಾಡಿ ಒಂದು 2000 ಲೆಕ್ಕಗಳನ್ನ ನವೋದಯ ಮೇನ್ಸ್ ಅಂಡಲ್ಲಿ ಸಾಲ್ವ್ ಮಾಡಿಸಿದ್ದೀನಿ. ಈಗ ನವೋದಯ ಫಿಲಿಮ್ಸ್ ಅಂತ ಸಾಲ್ವ್ ಮಾಡ್ಕೊಬತ್ತಾ ಇದ್ದೀನಿ ಆಯಿತಾ. ನೀವೆಲ್ಲ ಮಾಡ್ತಾರಲ್ಲ, ಹಳೆ ಕಾಲದಲ್ಲಿ ಕಸ ಗುಡಿಸ್ತಾ ಇರಲ್ಲ, ಕಸ ಎಲ್ಲ ಗುಡಿಸ್ಕೊಂಡು ತಾರಿಸ್ತಾ ಇದ್ರು, ತೊಪ್ಪೆನ ತಗೊಂಡು ನೆಲನ ತಾರಿಸ್ತಾ ಇದ್ರು ಹಳೆ ಕಾಲದಲ್ಲಿ. ಆ ರೀತಿ ಫಸ್ಟ್ ಏನು ಮಾಡಿದ್ದೀನಿ, ಕಸ ಗುಡಿಸ್ಬಿಟ್ಟಿದ್ದೀನಿ. ನವೋದಯ ಮೇನ್ಸ್ ಹೆಸರಲ್ಲಿ ಪ್ರತಿ ಚಾಪ್ಟರ್ ಪ್ರಾಕ್ಟೀಸ್ ಕ್ವಶನ್ನು ಮತ್ತು ಪ್ರೀವಿಯಸ್ ಇಯರ್ ಕ್ವಶನ್ ಆ ರೀತಿ 15, 25, 15, 25, 25 ಲೆಕ್ಕ ಅಂದ್ಬಿಟ್ಟು ಸುಮಾರು 2000 ಲೆಕ್ಕನ ಸಾಲ್ವ್ ಮಾಡಿ ಕಸ ಗುಡಿಸ್ಬಿಟ್ಟಿದ್ದೀನಿ. ನೆಕ್ಸ್ಟು ಈಗ ಏನು ಮಾಡ್ಕೊಬತ್ತಾ ಇದ್ದೀನಿ ಅಂದರೆ, ನವೋದಯ ಫಿಲಿಮ್ಸ್ ಅಂಡಲ್ಲಿ ಉಳಿದಿರೋ ಲೆಕ್ಕಗಳೆಲ್ಲ ತುಂಬ ಸಿಂಪಲ್ ಆಗಿರೋದು, ಅಲ್ಲಿಂದ ಹಿಡಿದು ರೀಸೆಂಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇದೆಯಲ್ಲ 2025 ಕ್ವಶನ್ ಪೇಪರು, ಅದರಲ್ಲಿ ಅಪಿಯರ್ ಆಗಿರೋ ಕ್ವಶನ್ಸ್ ಎಲ್ಲ ಸಾಲ್ವ್ ಮಾಡ್ಕೊಬತ್ತಾ ಇದ್ದೀನಿ ಆಯಿತಾ. ಫಸ್ಟ್ ಎಲ್ಲ ಕಸ ಗುಡಿಸ್ಬಿಟ್ಟಿದ್ದೀನಿ, ಈಗ ತಾರ್ಸ್ಕೊಬತ್ತಾ ಇದ್ದೀನಿ. ಒಂದು ಕಡೆಯಿಂದ ಸಗಣಿ ಹಾಕೊಂಡು ತಾರ್ಸ್ಕೊಬತ್ತಾರಲ್ಲ, ಆ ರೀತಿ ತಾರ್ಸ್ಕೊಬರ್ತಾ ಇದ್ದೀನಿ. ಒಂದು ಸಲ ನೀವು ಆಯಿತಾ 3ನೇ ಕ್ಲಾಸು 4ನೇ ಕ್ಲಾಸ್ 5ನೇ ಕ್ಲಾಸ್ ಮಕ್ಕಳು ನಮ್ಮ ಕೋಚಿಂಗು ನವೋದಯ ಫಿಲಿಮ್ಸು ಮತ್ತು ನವೋದಯ ಮೇನ್ಸ್ ಏನಾರು ತಗೊಂಡ್ರೆ, ಹೇಳಿದ್ನಲ್ಲ, ನೀವು ನವೋದಯ ಎಕ್ಸಾಮು ಕ್ವಾಲಿಫೈ ಆಗ್ತೀರಾ, ಸೈನಿಕ್ ಎಕ್ಸಾಮು ಕ್ವಾಲಿಫೈ ಆಗ್ತೀರಾ. ಕಮಿಟೆಡ್ ಆಗಿ ಏನಾರ ನೀವು ಅರ್ಥ ಮಾಡ್ಕೊಂಡು ಏನಾರು ಸಾಲ್ವ್ ಮಾಡಿದ್ರೆ, ನೀವು ನಿಮ್ಮ ಗ್ರಾಮದಲ್ಲೇ, ನಿಮ್ಮ ಪಂಚಾಯತಿಲೇ ಅಥವಾ ನಿಮ್ಮ ಸಿಟಿಲೇ ನವೋದಯ ಕೋಚಿಂಗ್ ಸೆಂಟರ್ನ ಓಪನ್ ಮಾಡ್ಬೋದು ಆಯಿತಾ. ನಾನು ಏನಕ್ಕೆ ಈ ರೀತಿ ಇಷ್ಟೊಂದು ವಾಸ್ಟಾಗೆ ಆಯಿತಾ ತುಂಬ ವಿಶಾಲವಾಗಿ ಪಾಠ ಮಾಡ್ತಾ ಇದ್ದೀನಿ ಅಂದರೆ, ನಾನು ನವೋದಯ ಕೋಚಿಂಗ್ ಸೆಂಟರ್ ಓಪನ್ ಮಾಡೋಕ್ಕಲ್ಲ, ಪ್ರತಿ ಜಿಲ್ಲೆ, ತಾಲೂಕು, ಸಿಟಿ ಸೆಂಟ್ರಲ್ಲಿ ನವೋದಯ ಕೋಚಿಂಗ್ ಓಪನ್ ಮಾಡಬೇಕು ಅಂತ ಆಸೆ ಇಲ್ಲ. ಪ್ರತಿಯೊಂದು ಮಗುನು ಟೀಚರ್ ಥರ ಟ್ರೈನ್ ಅಪ್ ಮಾಡ್ತಾ ಇದ್ದೀನಿ ನಾನು ಆಯಿತಾ. ನಾನು ಆನ್ಲೈನ್ ಕೋಚಿಂಗ್ ಮುಖಾಂತರ ಪ್ರತಿಯೊಂದು ಸ್ಟೂಡೆಂಟು, ಕರ್ನಾಟಕದಲ್ಲಿರೋ ಪ್ರತಿಯೊಂದು ಸ್ಟೂಡೆಂಟ್ನ ಟೀಚರ್ ಥರ ಟ್ರೈನ್ ಅಪ್ ಮಾಡ್ತಾ ಇದ್ದೀನಿ ಆಯಿತಾ. ಮುಂದೊಂದು ದಿನ ಬರುತ್ತೆ, ಇನ್ನು 10-15 ವರ್ಷದಲ್ಲಿ ಕರ್ನಾಟಕ ರಾಜ್ಯದಿಂದ ಕಬ್ಬು, ಭತ್ತ, ರಾಗಿ, ಜೋಳ ಈ ಥರ ಎಲ್ಲ ರಫ್ತು ಮಾಡ್ತಾ ಇದ್ದಾರಲ್ಲ, ಎಕ್ಸ್ಪೋರ್ಟ್ ಮಾಡ್ತಾ ಇರಲ್ಲ, ಆ ಥರ ನಾವು ಮ್ಯಾಥ್ಸ್ ಟೀಚರ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ಅದು ನನ್ನ ಟಾರ್ಗೆಟ್ ಇರೋದು. ಅದ್ರ ಜೊತೆಗೆ ಆಲ್ರೆಡಿ ಹೇಳಿದ್ನಲ್ಲ, ನವೋದಯ ಅನ್ನೋದು UPSC ಎಕ್ಸಾಮ್ಗೆ ಫಸ್ಟ್ ಸ್ಟೆಪ್ ಇದ್ದಂಗೆ ಆಯಿತಾ. ನವೋದಯ ಪರೀಕ್ಷೆ ಏನಿದೆ ಅದು UPSC ಪ್ರಿಪ್ರೇಷನ್ಗೆ ಫಸ್ಟ್ ಸ್ಟೆಪ್ ಇದ್ದಂಗೆ. ಅದಾದಮೇಲೆ ಸೈನಿಕ್ ಸ್ಕೂಲ್ ಅನ್ನೋದು UPSC ಎಕ್ಸಾಮ್ಗೆ ಸೆಕೆಂಡ್ ಸ್ಟೆಪ್ ಇದ್ದಂಗೆ. ನೀವೆಲ್ಲ ಮಕ್ಕಳು ಕರ್ನಾಟಕ ರಾಜ್ಯದಲ್ಲಿ ಓದ್ತಾ ಇರೋ 3, 4, 5ನೇ ಕ್ಲಾಸ್ ಮಕ್ಕಳು ನವೋದಯ ಎಕ್ಸಾಮ್ ಬರೆದು, ಅದಾದಮೇಲೆ ಸೈನಿಕ್ ಎಕ್ಸಾಮ್ ಬರೆದು, ಪುನಃ 8ನೇ ಕ್ಲಾಸ್ಗೂ ಬರುತ್ತೆ ನವೋದಯ ಸೈನಿಕ್ ಎಕ್ಸಾಮು. 8ನೇ ಕ್ಲಾಸ್ಗೂ ಬರೆದು 9ನೇ ಕ್ಲಾಸ್ಗೂ ಸೈನಿಕ್ ಎಕ್ಸಾಮ್ ಬರುತ್ತೆ, ಅದನ್ನು ಬರೆದು ನೀವೇನಾರ ಅಪ್ ಟು ಡೇಟ್ ಹೋಗ್ತಾ ಇದ್ರೆ, ಒಂದೊಂದೇ ಹೆಜ್ಜೆನ ಹತ್ತಿ ಹೋಗ್ತಾ ಇದ್ರೆ, ಮುಂದೊಂದಿನ ನಮ್ಮ ರಾಜ್ಯದಿಂದ ಆಯಿತಾ ಗಣಿತ ಶಿಕ್ಷಕರ ಜೊತೆ, ಮ್ಯಾಥ್ಸ್ ಟೀಚರ್ ಜೊತೆ IAS ಆಫೀಸರು, IPS ಆಫೀಸರು, IRS ಆಫೀಸರ್ನು ನಮ್ಮ ರಾಜ್ಯದಿಂದ ರಫ್ತು ಮಾಡ್ತೀವಿ. ಆ ಗುರಿ ಇಟ್ಕೊಂಡು ನಾನು ಆನ್ಲೈನಲ್ಲಿ ನವೋದಯ ಪಾಠ ಮಾಡ್ತಾ ಇರೋದು. ಆದ್ದರಿಂದ ಮಕ್ಕಳು ಆಯಿತಾ, ನಾನು ಯಾವ ರೀತಿ ಈ ರೀತಿ ಬೋರ್ಡ್ ಮೇಲೆ ಪಾಠ ಮಾಡ್ತಾ ಇದ್ದೀನೋ, ನೀವೆಲ್ಲ ಕಲ್ತಿರೋರು ನಿಮ್ಮ ಫ್ರೆಂಡ್ಸು ನವೋದಯ ಕೋಚಿಂಗ್ ಯಾರು ಹೋಗ್ತಾರಲ್ಲ, ನಿಮ್ಮ ಫ್ರೆಂಡ್ಸು, ನಿಮ್ಮ ಜೂನಿಯರು ಅಥವಾ ನಿಮ್ಮ ಕಸಿನ್ಸು, ಅವ್ರಿಗೆಲ್ಲ ಇದೇ ರೀತಿ ಪಾಠ ಮಾಡಿ ನಿಮ್ಮದು ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ. ಆ ರೀತಿ ಪಾಠ ಮಾಡೋದ್ರಿಂದ ಈ ಮಕ್ಕಳು, ಒಂದು ಮಗು ಏನಾರು ಇನ್ನೊಂದು ಮಗು ಹೇಳ್ಕೊಡ್ತಾ ಇದೆ ಅಂದರೆ, ಹೇಳ್ಕೊಡ್ತಾ ಇರೋ ಮಗು ಒಂದು ರೀತಿ ಟೀಚರ್ ಲೆವೆಲ್ಗೆ ಅಪ್ಗ್ರೇಡ್ ಆಗಿರುತ್ತೆ. ಆದ್ದರಿಂದ ಹೇಳಿದ್ರೆ ಒಂದು ಯಾವುದೋ ಒಂದು ಪ್ರಾವರ್ಬ್ ಇದೆ, ಎ ಕ್ಯಾಂಡಲ್ ಲೈಟನ್ಸ್ ದ ಅದರ್, ಇಟ್ ಲಾಸಸ್ ನಥಿಂಗ್ ಅಂತ. ಎ ಕ್ಯಾಂಡಲ್ ಲೈಟನ್ಸ್ ದ ಅದರ್,
ಎ ಕ್ಯಾಂಡಲ್ ಲೈಟನ್ಸ್ ದ ಅದರ್ ಇಟ್ ಲಾಸಸ್ ನಥಿಂಗ್. ಒಂದು ದೀಪ ಇನ್ನೊಂದು ದೀಪನ ಬೆಳಗಿದ್ರೆ ಅದಕ್ಕೇನು ನಷ್ಟ ಆಗಲ್ಲ. ಆದ್ರಿಂದ ಪ್ರತಿಯೊಂದು ಮಕ್ಕಳು ನೀವೇನು ಕಲ್ತಿದ್ದೀರಾ ಬೇರೆ ಮಕ್ಕಳಿಗೆ ಹೇಳ್ಕೊಡಿ. ಏನಾದ್ರು ಡೌಟ್ ಇದ್ದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ, ಟೈಮ್ ಮಾಡಿಕೊಂಡು ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು.